ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮಾಡುತ್ತಿರುವ ಆರೋಪಗಳನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಶಬ್ಬೀರ್ ಢಾಲಾಯತ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹೌದು ವೀಕ್ಷಕರೇ, ಇತ್ತೀಚೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಇಲ್ಲಸಲ್ಲದ ಕಾನೂನುಬಾಹಿರ ಆರೋಪಗಳ ಮೂಲಕ ಅವರ ತೇಜೋವಧಿಗೆ ಪ್ರಯತ್ನಿಸುತ್ತಿರುವುದನ್ನು ಖಂಡಿಸಿ ವಿಜಯಪುರ ಪಟ್ಟಣದಲ್ಲಿ ಮಂಗಳವಾರ ಎಐಸಿಸಿ ಹ್ಯೂಮನ್ ರೈಟ್ಸ್ ಶಬ್ಬೀರ್ ಢಾಲಾಯತ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ, ಅಹಿಂದ ವರ್ಗ, ಸಿದ್ದರಾಮಯ್ಯ ಅಭಿಮಾನಿ ಬಳಗ ಮತ್ತು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಶಬ್ಬೀರ್ ಢಾಲಾಯತ್ ಅವರ ನೇತೃತ್ವದಲ್ಲಿ ವಿನೂತನವಾಗಿ ತಮಟೆ ಬಾರಿಸುವ ಮೂಲಕ ಪ್ರತಿಭಟನಾ ಮೆರವಣಿಗೆಯು ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿತು. ಮೆರವಣಿಗೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ ಶಬ್ಬೀರ್ ಅಹ್ಮದ್ ಢಾಲಾಯತ್, ಸೈಫನ್ ಮುಲಕ್ ಡಾಂಗೆ, ಚಾಂದ್ ಬಿ ಅಲ್ಮೇಲ್, ನಾಗಮ್ಮ ಪಾಟೀಲ್, ನೀಲಮ್ಮ ಹಂಚಿನಾಳ್, ನಬೀಸಾ ಮುಲ್ಲಾ, ವಿಜಯ್ ಜಾಧವ್, ಹುಸೇನ್ ವಾಲಿಕಾರ್, ಗುಲಾಬ್ ಭಂಡಾರಿ, ರಾಜ್ಕುಮಾರ್ ಕಾಳಿ, ಬಸವರಾಜ್ ಕೋಳಿ, ಬಂದೇ ನಮಾಜ್ ಬಳಗಾನೂರ್, ಉಸ್ಮಾನ್ ಭಗವಾನ್, ಅಶ್ಫಾಕ್ ಜಾರ್ಗಿದಾರ್, ನಬಿ ರಸೂಲ್ ತಾಂಬೆ, ರಂಜಿತ್ ಜಾಧವ್ ದತ್ತರಾಮ್, ಕಾಶಿಂ ಅಲ್ಮೇಲ್, ಮಲಿಕ್ ಮುಲ್ಲಾ, ಮಲ್ಲಣ್ಣ ಬಿರಾದರ್, ರಶೀದ್ ಸಿಂದಗಿ, ಶಾನೂರ್ ಢಾಲಾಯತ್, ಅಕ್ಬರ್ ವಾಲಿಕಾರ್, ಹಾಜಿ ಮಲಂಗ್ ಮುಜಾವರ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ.